ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇತ್ತೀಚೆಗೆ ಸರಿಯಾಗಿ ವಿಡಿಯೋಸನ್ನು ಹಾಕೋದಕ್ಕೇ ಆಗ್ತಾ ಇಲ್ಲ. ಕೆಲವರಂತೂ ಕಮೆಂಟ್ ಮಾಡಿದ್ದಾರೆ, ವಾರಕ್ಕೆ 3 ವಿಡಿಯೋಸ್ ಆದ್ರೂ ಹಾಕಿ ಮಂಜು ಅಂತಂದ್ಬಿಟ್ಟು. ನನ್ನ ಕೈಯಲ್ಲಿ ಒಂದು ವಿಡಿಯೋನೇ ಹಾಕೋದಕ್ಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ಈ ರೀತಿಯಾಗಿ ಆಗ್ಬಿಡುತ್ತಲ್ವಾ, ಲೈಫ್ ತುಂಬ ಬ್ಯುಸಿ ಆಗಿಬಿಡುತ್ತೆ. ಅಷ್ಟೊಂದು ಏನು ಬ್ಯುಸಿ ಆಗಿಬಿಟ್ಟಿದ್ದೀರಾ ಮಂಜು ಅಂತ ಕೇಳಿದ್ರೆ ಅಷ್ಟೊಂದೇನು ದಬ್ಬಾಗ್ತಾ ಇಲ್ಲ. ಆದರೆ ಇಲ್ಲಿ ಮನೆ ಕೆಲಸಗಳು, ರೋಟೀನ್ ಕೆಲಸಗಳು ಇರುತ್ತಲ್ವ, ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಮತ್ತೆ ಅಮ್ಮನ ಮನೆಗೆ ಹೋಗಬೇಕಾಗುತ್ತೆ. ಅಲ್ಲಿ ಒಂದು 3-4 ದಿನ ಇದ್ದು ಮತ್ತೆ ಇಲ್ಲಿಗೆ ಬಂದಿದ್ದೀನಂದರೆ ಮತ್ತೆ ಇದೇ ಕೆಲಸಗಳು. ಈ ವಿಡಿಯೋಸನ್ನು ಎಡಿಟ್ ಮಾಡೋದು, ಮತ್ತು ವಾಯ್ಸ್ ಓವರ್ ಕೊಡೋದು, ವಿಡಿಯೋ ಅಪ್ಲೋಡ್ ಮಾಡೋದು, ಇದೆಲ್ಲ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ ನನಗೆ. ಅದೇನೋ ಗೊತ್ತಿಲ್ಲ, ಅಮ್ಮನ ಮನೆಗೆ ಹೋದಾಗೆಲ್ಲ ಇದೇ ಲಾಸ್ಟ್ ಟೈಮ್ ಇಲ್ಲಿಗೆ ಬರೋದು. ಆಮೇಲೆ ಒಂದು 3-4 ತಿಂಗಳು ಈ ಕಡೆ ತಲೆ ಹಾಕಿ ಮಲಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಮತ್ತು ಏನೋ ಕಾರಣಾಂತರಗಳಿಂದ ಹೋಗಬೇಕಾಗುತ್ತೆ. ಮತ್ತು ಅಂದರೆ ಇಲ್ಲಿ ಬೆಂಗಳೂರು ಅಮ್ಮನ ಮನೆ, ಬೆಂಗಳೂರು ಅಮ್ಮನ ಮನೆ, ಇದೇ ರೀತಿಯಾಗಿ ಸುತ್ತಾಡ್ಕೊಂಡು ಇದ್ಬಿಟ್ಟಿದ್ದೀನಿ. ಮನೆಯಲ್ಲಂತೂ ಸರಿಯಾಗಿ ಡೀಪ್ ಕ್ಲೀನಿಂಗ್ ಕೆಲಸಗಳನ್ನು ಮಾಡೋದಕ್ಕೇ ಆಗ್ತಾ ಇಲ್ಲ. ಕಿಚನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಹಾಗಾಗಿ ವಿಡಿಯೋಸ್ ಮಾಡಿರೋದನ್ನು ಸಹ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ. ಇನ್ನು ಈ ವಿಡಿಯೋ ಬಂದು ಲಾಸ್ಟ್ ಶುಕ್ರವಾರ ಮತ್ತು ಶನಿವಾರದ್ದು. ಶನಿವಾರದ ದಿನ ನಾನು ಎಡಿಟಿಂಗ್ ಮಾಡೋದಕ್ಕಾಗಲಿಲ್ಲ. ಭಾನುವಾರ ಅಮ್ಮನ ಮನೆಗೆ ಹೋದೆ, ಮತ್ತು ಅಮ್ಮನ ಮನೆಯಿಂದ ವಾಪಸ್ ಬರೋಷ್ಟರಲ್ಲಿ ಬುಧವಾರ ಆಗಿತ್ತು. ಮತ್ತು ಬುಧವಾರ ಬಂದ ಮೇಲೆ ಇನ್ನು ರೋಟೀನ್ ಕೆಲಸಗಳಿರುತ್ತಲ್ವ, ಗುರುವಾರದ ದಿನ ಎಲ್ಲ ಮನೆಯೆಲ್ಲ ಒರೆಸ್ಕೊಳ್ಳೋದು, ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಶುಕ್ರವಾರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಇದೇ ಇರುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮತ್ತು ಅಮ್ಮನ ಮನೆಯಲ್ಲೂ ಅಷ್ಟೇ ಸರಿಯಾಗಿ ನಾನು ಏನು ವೀಡಿಯೋಸ್ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಇರೋ ಬ್ಯಾಲೆನ್ಸ್ ವೀಡಿಯೋನೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ವಲ್ಲ. ಹಾಗಾಗಿ ಇದು ಅಪ್ಲೋಡ್ ಮಾಡಿದ್ದಾದಮೇಲೆ ಯಾವಾಗ ಆಗುತ್ತೋ ಆವಾಗ ಇನ್ನೊಂದು ವೀಡಿಯೋ ಮಾಡಿಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಈಗ ಶುಕ್ರವಾರ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು, ಆಮೇಲೆ 4 ಬಾಲ್ಕನಿಗಳನ್ನು ಕಸ ಗುಡಿಸಿ, ಕಾರಿಡಾರ್ ಕಸ ಗುಡಿಸಿ, ಈಗ ಮನೆ ಕಸ ಗುಡಿಸೋದಕ್ಕಿಂತ ಮುಂಚೆ ಅಕ್ಕಿ ಬಾಕ್ಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಬಾಕ್ಸ್ ಒಳಗಡೆ ಅಕ್ಕಿನೆಲ್ಲ ತುಂಬಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಅಕ್ಕಿನೆಲ್ಲ ತುಂಬಿಸಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಈ ತರಕಾರಿ ಬುಟ್ಟಿಯಲ್ಲಿ ಹಳೇದೇ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಇವೆಲ್ಲ ಇತ್ತಲ್ವ, ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹೊಸ್ದಾಗಿ ತೊಗೊಂಬಂದಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಇದನ್ನೆಲ್ಲ ತುಂಬಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಹಂಗೆ ಒಂದು ಬೇರೆ ಬುಟ್ಟಿ ಮತ್ತು ಪ್ಲೇಟಲ್ಲೆಲ್ಲ ಇಟ್ಕೊಂಡಿದ್ದೆ. ಅದನ್ನು ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಬರೋಣ ಅಂತಂದ್ಬಿಟ್ಟು ಆ ಕೆಲಸನೂ ಮಾಡ್ತಾಯಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಎಷ್ಟು ಕೆಲಸಗಳನ್ನು ಮುಗಿಸ್ತೀನೋ, ಎಷ್ಟು ಕೆಲಸಗಳನ್ನು ಪೆಂಡಿಂಗಲ್ಲಿ ಇಟ್ಕೊಳ್ತೀನೋ ಗೊತ್ತಾಗಲಿಲ್ಲ. ಸರಿ, ನೈಟ್ವರೆಗೂ ಎಷ್ಟು ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆದರೆ ಅಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡ್ತಾಯಿದ್ದೀನಿ. ನನಗಂತೂ ಪದೇ ಪದೇ ಟ್ರಾವೆಲಿಂಗ್ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಎಲ್ಲಾದರೂ ಸರಿಯೇ ಒಂದು ಕಡೆ ಒಂದು ಸ್ವಲ್ಪ ದಿನ ಅಲ್ಲೇ ಇದ್ಬಿಡಬೇಕು. ಆಮೇಲೆ ಯಾವಾಗಲಾದ್ರೂ ಒಂದು ಸರಿ ಹೋಗಿ ಬರೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈ ಥರ ಪದೇ ಪದೇ ಟ್ರಾವೆಲಿಂಗ್ ಮಾಡಬೇಕು ಅಂತಂದರೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಆಮೇಲೆ ಯಾವ ಕೆಲಸಗಳು ನಾನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋದಕ್ಕೇ ನನಗೆ ಮನಸ್ಸಿರೋದಿಲ್ಲ. ಮೊದಲಿಂದನೂ ಅಷ್ಟೇ ನಾನು ಇದೇ ರೀತಿಯಾಗಿಯೇ ಇರೋದು. ಅಮ್ಮ ಯಾವಾಗಲಾದರೂ ಹೇಳ್ತಾ ಇರ್ತಾರೆ, ಎಲ್ಲಿಗೋದ್ರೆ ನೀನು ಅಲ್ಲೇ ತಗ್ಲಾಕೊಂಡ್ಬಿಡ್ತೀಯ ಅಂತಂದ್ಬಿಟ್ಟು. ಈಗ ಎಲ್ಲ ಐಟಮ್ಸನ್ನು ಜೋಡಿಸಿಟ್ಕೊಂಡಿದ್ದಾಯಿತು. ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಹಂಗೆ ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಮನೆ ಒರೆಸೋ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಆಮೇಲೆ ಟಿಫನ್ ಮಾಡಿ, ಟಿಫನ್ ತಿಂದು, ಟೀ ಮಾಡಿ ಕುಡಿದು, ಈಗ ಹಿಂದಿನ ದಿನ ನೈಟು ವಾಶ್ ಮಾಡಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಆಮೇಲೆ ಈಗ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ.
ನೆಕ್ಸ್ಟ್ ಈಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ನ. ಆಮೇಲೆ ನನಗೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಸರಿ ಆಯಿತು, ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡಿದ್ದು ಆಮೇಲೆ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕುತ್ಕೊಂಡ. ಟೈಮ್ ಹೆಂಗೋಯ್ತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಟೈಮ್ ನೋಡಿದ್ರೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಸರಿ, ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಗಿಬಿಡ್ತಲ್ವಾ ಅಂತಂದ್ಬಿಟ್ಟು ಬೇಗ ಬಂದು ಮೂಲಂಗಿ ಸಾಂಬಾರ್ಗಿಟ್ಟು ಆಮೇಲೆ ರೈಸ್ಗೂ ಹಂಗೆ ಇಟ್ಟು, ಇನ್ನು ಈ ಕಡೆ ಹಿಂದಿನ ದಿನ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಸ್ಟ್ಯಾಂಡ್ ಮೇಲೆ ಒಣಗಾಕಿದ್ದೆ. ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಜೋಡಿಸಿಟ್ಟು ಅದಾದಮೇಲೆ ಹಂಗೆ ಅಡುಗೆ ಮಾಡ್ತಾನೆ ಮನೇನೂ ಒರೆಸ್ಕೊಂಡು ಬರ್ತಾ ಇದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಊಟಕ್ಕೆ ಇಟ್ಕೊಟ್ಟು ಆಮೇಲೆ ನಾನು ಊಟ ಏನೋ ಮಾಡೋದಕ್ಕೆ ಹೋಗಲಿಲ್ಲ. ಸೌತೆಕಾಯಿ ಒಂದು ಸ್ವಲ್ಪ ಫ್ರೂಟ್ಸ್ ಏನೋ ಇತ್ತು ಅದನ್ನು ತಿನ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸನ ಇಟ್ಕೊಂಡಿದ್ದೀನಿ. ಇನ್ನೊಂದು ಕೆಲಸ ಏನು ಮಾಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಆಗಿ ಇವತ್ತಿನ ದಿನ ಸ್ವಲ್ಪ ಕೆಲಸಗಳಿತ್ತು ಅಂತಂದರೆ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಆ ಕೆಲಸಗಳನ್ನೆಲ್ಲ. ಅದೇ ಇವತ್ತಿನ ದಿನ ತುಂಬ ಕೆಲಸಗಳಿತ್ತು ಅಂತಂದರೆ ತುಂಬ ಲೇಟಾಗಿ ಮುಗಿಸ್ಕೊಳ್ತೀನಿ. ಅಂದರೆ ಆವತ್ತಿನ ದಿನ ನನಗೆ ನೆನೆಸ್ಕೊಂಡಾಗೆಲ್ಲ ಇಷ್ಟೊಂದೆಲ್ಲ ಕೆಲಸಗಳಿದೆಯಾ ಯಪ್ಪ ಅಂತ ಅನಿಸುತ್ತೆ. ಸ್ವಲ್ಪ ಕೆಲಸಗಳಿದ್ದಾಗ ಬೇಗ ಮುಗಿಸ್ಬಿಡ್ತೀನಿ. ನನಗೆ ಈ ರೀತಿಯಾಗಿ ಆಗ್ತಾ ಇರುತ್ತೆ. ನೀವು ಇದೇ ರೀತಿಯಾಗಿ ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದರೆ ಒಂದೊಂದು ಸಲ ಮನ್ಸು ಚೆನ್ನಾಗಿತ್ತು ಅಂತಂದರೆ ಎಲ್ಲ ಕೆಲಸನೂ ಒಂದೇ ದಿನದಲ್ಲಿ ಮುಗಿಸ್ತೀವಲ್ವ, ಅದಕ್ಕೆ ಹೇಳ್ತಾರೆ ಮನಸ್ಸಿದ್ರೆ ಮಾರ್ಗ ಅಂತಂದ್ಬಿಟ್ಟು. ನಮಗೆ ಮನಸ್ಸಿಲ್ಲ ಅಂತಂದರೆ ಯಾವ ಕೆಲಸಗಳೂ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಇವಾಗ ದೇವ್ರ ಸಾಮಾನೆಲ್ಲ ತೆಗೆದಿಟ್ಕೊಂಡಿದ್ದಾಯಿತು. ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿಡ್ತಾ ಇದ್ದೀನಿ. ಮೊದಲಿಗೆ ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿರ್ತೀನಿ. ಅದಾದಮೇಲೆ ಕೊನೆಯದಾಗಿ ಬೆಳ್ಳಿ ದೇವ್ರ ಸಾಮಾನುಗಳನ್ನು ವಾಶ್ ಮಾಡಿಡ್ತೀನಿ. ಈಗ ಇನ್ನೇನು ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು. ಒಂದು ಒಣ ಬಟ್ಟೆಯಿಂದನೂ ಆ ಸಾಮಾನುಗಳನ್ನೆಲ್ಲ ಒರೆಸಿಟ್ಟಿದ್ದೀನಿ. ಇವಾಗ ಕೊನೆಯದಾಗಿ ಕಾಮಧೇನು ಹಸುವನ್ನು ವಾಶ್ ಮಾಡಿ ಇಡ್ತಾಯಿದ್ದೀನಿ. ಈಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಈಗ ಎಲ್ಲ ದೇವ್ರ ಸಾಮಾನುಗಳನ್ನು ವಾಶ್ ಮಾಡಿ ಇಟ್ಟಿದ್ದಾಯಿತು. ಆಮೇಲೆ ನೈಟ್ ಅಡುಗೆಗೆ ಬಂದುಬಿಟ್ಟು ಮಧ್ಯಾಹ್ನ ಮಾಡಿರೋ ಮೂಲಂಗಿ ಸಾಂಬಾರು ಮತ್ತು ರೈಸ್ ಎಲ್ಲ ಇತ್ತು. ಅದಕ್ಕೆ ಮುದ್ದೆ ಮಾಡಿ ಊಟ ತಿಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟೆ. ಆಮೇಲೆ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸಿ ಇಡಬೇಕಾಗಿತ್ತು. ಆದರೆ ನನಗೆ ಅಷ್ಟೊಂದು ಎನರ್ಜಿ ಇರಲಿಲ್ಲ. ಸರಿ ಆಯಿತು, ನಾಳೆ ಬೆಳಗ್ಗೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಬರೀ ಫೋಟೋಸನ್ನು ಮಾತ್ರ ತೊಗೊಂಬಂದು ಇಲ್ಲಿಟ್ಟು, ಇನ್ನು ದೇವ್ರ ಸಾಮಾನುಗಳನ್ನೆಲ್ಲ ಇಡೋದಕ್ಕೆ ನನಗೆ ಇಲ್ಲಿ ಕಿಚನಲ್ಲಿ ಎಲ್ಲೂ ಸ್ಪೇಸ್ ಇರಲಿಲ್ಲ. ಹಾಗಾಗಿ ಟಿ ವಿ ಯೂನಿಟ್ ಇತ್ತಲ್ವ, ಅದ್ರ ಕೆಳಗಡೆ ಡ್ರಾಯರ್ಗಳಲ್ಲಿಟ್ಟೆ. ನೆಕ್ಸ್ಟ್ ಇವಾಗ ಶನಿವಾರ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಶನಿವಾರ ಬೆಳಗ್ಗೆನೂ ನನಗೆ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಶನಿವಾರ ಮಧ್ಯಾಹ್ನ ಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಈ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ಸಂಜೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವಾಗ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಆಮೇಲೆ ಇಲ್ಲಿ ಪಾರ್ಟಿಷಿಯನ್ ಹತ್ರನೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ತಿರುಪತಿಯಿಂದ ಕೀ ಹೋಲ್ಡರನ್ನು ತೊಗೊಂಬಂದಿದ್ವಲ್ವ, ಅದನ್ನು ಅಲ್ಲಿ ಸ್ಟಿಕ್ ಮಾಡಿ ಬಾಗ್ಲ ಹತ್ರ. ಅದಾದಮೇಲೆ ಇವಾಗ ಫೋಟೋಸನ್ನೆಲ್ಲ ಒರೆಸಿ ಈ ಫೋಟೋಸ್ಗೆ ಮತ್ತು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ತೊಗೊಂಡೋಗಿ ಜೋಡಿಸಿಡ್ತಾ ಇದ್ದೀನಿ.
ಈಗ ದೇವ್ರ ಫೋಟೋಸನ್ನೆಲ್ಲ ಒರೆಸಿ ದೇವ್ರ ಫೋಟೋಸ್ಗೆ ಗಂಧ ಕುಂಕುಮ ಇಟ್ಟು ಇವಾಗ ತೊಗೊಂಬಂದು ದೇವ್ರ ಮನೆಯಲ್ಲಿ ಜೋಡಿಸಿಡ್ತಾ ಇದ್ದೀನಿ. ಈ ಸಮ್ಮರಲ್ಲಂತೂ ಸೆಕೆ ಇರುತ್ತಲ್ವ, ಇದ್ರ ಜೊತೆಗೆ ಮನೆಯಲ್ಲಿ ಲೈಟ್ಸನ್ನು ಆನ್ ಮಾಡಿದ್ದೀವಿ ಅಂತಂದರೆ ಇದ್ದಿದ್ದು ಸೆಕೆ ಸೆಕೆ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಈ ಇಯರ್ ಒಂದು ಸ್ವಲ್ಪ ಸೆಕೆ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನಿಮ್ಗೆ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ದೇವ್ರ ಫೋಟೋಸನ್ನೆಲ್ಲ ಜೋಡಿಸಿಟ್ಟು ದೇವ್ರ ಫೋಟೋಸ್ ಮುಂದೆ ಒಂದು A4 ಶೀಟನ್ನು ಇಟ್ಟು ಅದ್ರ ಮೇಲೆ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕಿ ಈ ಒಂದು ರಂಗೋಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಅಲಂಕಾರ ಎಲ್ಲ ಮಾಡಿದ್ದಾದಮೇಲೆ ಈ ಒಂದು ಶೀಟ್ ಮೇಲೆ ಪೀಠನ ಇಡ್ತಾ ಇದ್ದೀನಿ. ಪೀಠನ ಇಟ್ಟಿದ್ದಾದಮೇಲೆ ಅದ್ರ ಮೇಲೆ ಒಂದು ಬೆಳ್ಳಿ ತಟ್ಟೆಯನ್ನು ಇಟ್ಟು ಈ ಒಂದು ಬೆಳ್ಳಿ ತಟ್ಟೆ ಒಳಗಡೆ ಒಂದು 9 ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅದಾದಮೇಲೆ ಓಂ ಚಿಹ್ನೆಯನ್ನು ಬರೆದು ಆ ಒಂದು ಓಂ ಚಿಹ್ನೆಗೆ ಅರಿಶಿನ ಕುಂಕುಮನ ಹಾಕ್ತೀನಿ. ಇವಾಗ ಇನ್ನು ಉಳಿದಿರೋ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಈಗ ದೀಪಗಳ ಕೆಳಗಡೆ ಪ್ಲೇಟ್ಸ್ನೆಲ್ಲ ಜೋಡಿಸಿಟ್ಟಿದ್ದಾಯಿತು. ನೆಕ್ಸ್ಟ್ ಇವಾಗ ವಿಗ್ರಹಗಳ ಕೆಳಗಡೆ ಇಡುವಂತಹ ಪ್ಲೇಟ್ಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಆಮೇಲೆ ಈ ವಿಗ್ರಹಗಳನ್ನೆಲ್ಲ ಒಂದೇ ತಟ್ಟೆಯಲ್ಲಿ ಜೋಡಿಸಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಇಟ್ಟು ನೋಡಿದೆ ಒಂದು ಸಲ, ಅದ್ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದು. ಸರಿ ಹಿಂಗೆ ಇರಲಿ ಅಂತಂದ್ಬಿಟ್ಟು ಇದೇ ರೀತಿಯಾಗಿಯೇ ಜೋಡಿಸಿಡ್ತಾ ಇದ್ದೀನಿ. ಅಂದರೆ ಒಂದು ದೊಡ್ಡ ತಟ್ಟೆ ತಾಮ್ರದ್ದು ಕಂಚಿದು ತಗೊಂಡು ಅದರೊಳಗಡೆ ವಿಗ್ರಹಗಳನ್ನೆಲ್ಲ ಜೋಡಿಸಿಟ್ಬಿಡೋಣ, ಒಂದೇ ತಟ್ಟೆಯಲ್ಲೇ ಇಟ್ಟರೆ ಚೆನ್ನಾಗಿರುತ್ತೇನೋ ಅಂತಂದ್ಬಿಟ್ಟು ಇಟ್ಟು ನೋಡಿದೆ. ನನಗೆ ಯಾಕೋ ಆ ಥರ ಇಷ್ಟ ಆಗಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಮಾಮೂಲಿಯಾಗಿ ಮೊದಲೆಲ್ಲ ಯಾವ ರೀತಿಯಾಗಿ ಜೋಡಿಸಿಡ್ತಾ ಇದ್ನೋ ಅದೇ ರೀತಿಯಾಗಿಯೇ ಜೋಡಿಸಿಟ್ಟೆ. ಈಗ ಲಕ್ಷ್ಮೀ ಅಮ್ಮನವ್ರ ಮುಂದೆ ಈ ಒಂದು ಕುಬೇರ ಕುಂಚಮ್ಮನ್ನು ರೆಡಿ ಮಾಡಿ ಇಟ್ಟೆ. ಆಮೇಲೆ ಈ ಕಡೆ ಬಂದು ಗಜಲಕ್ಷ್ಮಿ ಅಮ್ಮನವ್ರ ದೀಪನ ಇಡ್ತಾ ಇದ್ದೀನಿ. ಇನ್ನು ಸೆಂಟ್ರಿಗೆ ಲಕ್ಷ್ಮೀ ಅಮ್ಮನವ್ರನ್ನು ಕೂರಿಸ್ತೀನಿ. ಇನ್ನು ಈ ಕಡೆ ವಿಗ್ರಹಗಳು ಬಂದು ಕಾಮಧೇನು ಹಸು ಒಂದೆರಡು, ಆಮೇಲೆ ಆಂಜನೇಯ ಸ್ವಾಮಿ, ಅಂಬೆಗಾಲು ಕೃಷ್ಣ, ಇಷ್ಟು ವಿಗ್ರಹಗಳನ್ನು ಇಡ್ತೀನಿ. ಇಷ್ಟೇ ಸಾಕು ಅಂತ ಅನಿಸುತ್ತೆ ನನಗಂತೂ ವಿಗ್ರಹಗಳು. ಒಂದೇ ಒಂದು ಗಣಪತಿ ವಿಗ್ರಹ ತಗೊಳ್ಬೇಕು ಅಂತ ಅನಿಸುತ್ತೆ. ಅದೊಂದು ತೊಗೊಂಡಿದ್ದೀನಿ ಅಂದರೆ ಸಾಕಪ್ಪ ಇಷ್ಟೇ ಅಂತ ಅನಿಸುತ್ತೆ. ಜಾಸ್ತಿ ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಟೈಮ್ಗೆ ಆ ಒಂದು ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜೆಗಳೆಲ್ಲ ಮಾಡ್ತಾಯಿದ್ರೇ ಅದೊಂಥರ ಚಂದ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ನೋಡೋದಕ್ಕೇ ಆಗೋದಿಲ್ಲ. ಹಾಗಾಗಿ ಆದಷ್ಟು ಮಿನಿಮೈಸ್ ಆಗಿ ದೇವ್ರ ಮನೆಯಲ್ಲಿ ದೇವ್ರ ಐಟಮ್ಸನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಎಲ್ಲ ಅನುಕೂಲವಾಗಿರುತ್ತೆ ಅಂತಂದ್ಬಿಟ್ಟು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಈಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸಿಟ್ಟಿದ್ದಾಯಿತು. ಈಗ ಕೊನೆಯದಾಗಿ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಇನ್ನು ಕಲಶದೊಳಗಡೆ ವೀಳ್ಯದೆಲೆಗಳನ್ನು ಇಟ್ಟು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಐಟಮ್ಸನ್ನು ಜೋಡಿಸಿಟ್ಟಿದ್ದಾಯಿತು. ಈಗ ಹೂವಿನ ಅಲಂಕಾರನ ಮಾಡ್ತಾ ಇದ್ದೀನಿ.
ಮೇಲ್ಗಡೆ ಫೋಟೋಸ್ಗೆಲ್ಲ ಹೂವು ಇಟ್ಟಿದ್ದಾಯಿತು. ಇವಾಗ ಕೆಳಗಡೆ ವಿಗ್ರಹಗಳಿಗೆ ಕಳಶಕ್ಕೆಲ್ಲ ಹೂಗಳನ್ನು ಜೋಡಿಸಿಡ್ತಾ ಇದ್ದೀನಿ. ಆಮೇಲೆ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ, ವಾರಕ್ಕೆ ಒಂದು 3 ವಿಡಿಯೋ ಆದರೂ ಹಾಕಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು ಅಂತಂದ್ಬಿಟ್ಟು. ವಾರಕ್ಕೆ 3 ಅಂತೂ ಆಗೋದಿಲ್ಲ, ಯಾವಾಗಲೂ ನಾನು ವಾರಕ್ಕೆ 2 ಅಂತ ಹಾಕ್ತಾಯಿದ್ನಲ್ವ, ಅದೇ ರೀತಿಯಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯ ಆಗಲಿಲ್ಲ ಅಂತಂದರೆ ಆದಷ್ಟು ವಾರಕ್ಕೊಂದಾದರೂ ಹಾಕ್ತೀನಿ. ಒಂದೊಂದು ಸಲ ಅಂತೂ ನನಗೆ ಅನ್ನಿಸ್ತಾ ಇರುತ್ತೆ, ಯೂಟ್ಯೂಬ್ ಮಾಡೋದೇ ಬೇಡಪ್ಪ, ಕಷ್ಟ ಆಗ್ತಾಯಿದೆ ಅಂತ ಅನಿಸುತ್ತೆ. ಆದರೆ ಇದನ್ನು ನಾನು ಆವಾಗಿಂದ ಮಾಡ್ಕೊಂಬಂದಿದ್ದೀನಲ್ವ, ಬಿಡೋದಕ್ಕೂ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಹಾಗಾಗಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾರಕ್ಕೊಂದಾದ್ರೂ ಹಾಕ್ಕೊಂಡು ಬರ್ತಾ ಇರ್ತೀನಿ. ಇಲ್ಲ ಇನ್ನೂ ನನಗೆಲ್ಲ ಸೆಟ್ ಆಯಿತು ಅಂತಂದರೆ ಮಾಮೂಲಿಯಾಗಿ ವಾರಕ್ಕೊಂದೆರಡು ಅಂತ ಹಾಕ್ತೀನಿ. ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಹಾಕ್ಕೊಂಡು ಬರ್ತಾ ಇರ್ತೀನಿ. ಅಂದರೆ ಹೆಲ್ತಲ್ಲಿ ಏನಾದರೂ ಅಪ್ಸೆಟ್ ಆಯಿತು ಅಂತಂದರೆ ಆವಾಗ ಮಾತ್ರ ನಾನು ಯೂಟ್ಯೂಬನ್ನು ಬಿಡ್ತೀನಿ ಅಷ್ಟೇ. ಈಗ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಇವಾಗ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ಈಗ ಗಜಲಕ್ಷ್ಮಿ ಅಮ್ಮನವ್ರ ದೀಪಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಹೊಸ್ಲೊರೆಸಿ ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇವಾಗ ಮೊದಲಿಗೆ ಹೊಸ್ಲು ಪೂಜೆ ಮತ್ತು ತುಳಸಿ ಅಮ್ಮನ ಪೂಜೆಯನ್ನು ಮಾಡೋದಕ್ಕೆ ಹೊಸ್ಲತ್ರ ಬಂದಿದ್ದೀನಿ. ಟೈಮ್ ಬಂದು ಇನ್ನೂ 5:15 ಹಂಗಾಗಿತ್ತು ಅಷ್ಟೇ. ತ್ರಿಕ್ಪಂಚಾಂಗದಲ್ಲಿ ಗೋಧೂಳಿ ಟೈಮ್ ಬಂದುಬಿಟ್ಟು 6:15 ಮೇಲೆ ಏನೋ ಇತ್ತು. ಆದರೆ 6:15 ಆ ಟೈಮಲ್ಲಿ ಮಾಡೋಕ್ಕೆ ಹೋಗಿದ್ದೀನಿ ಅಂತಂದರೆ ಆವಾಗ ವಿಪರೀತ ಸೊಳ್ಳೆಗಳನ್ನೋದು ಇರುತ್ತೆ. ಹಾಗಾಗಿ ಸರಿ ಬೇಗನೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ. ಈಗ ಹೊಸ್ಲು ಮುಂದೆ ಮತ್ತು ತುಳಸಿ ಅಮ್ಮನ ಗಿಡದ ಮುಂದೆ ಎಲ್ಲ ದೀಪಗಳನ್ನು ಬೆಳಗಿದ್ದಾಯಿತು. ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈಗ ಹೊರ್ಗಡೆ ಹೊಸ್ತಿಲ ಹತ್ರ ಮತ್ತು ತುಳಸಿ ಅಮ್ಮನ ಗಿಡಕ್ಕೆಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ದೇವ್ರ ಮನೆ ಒಳಗಡೆ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈಗ ಮನೆ ಒಳಗಡೆನೂ ಎಲ್ಲ ಕಡೆ ಪೂಜೆಯನ್ನು ಮಾಡಿದ್ದಾಯಿತು. ಈಗ ಮನೆಗೆಲ್ಲ ಧೂಪನ ಹಾಕೋದಕ್ಕೆ ಧೂಪನ ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ಮನೆಗೆಲ್ಲ ಧೂಪನೂ ಹಾಕಿದ್ದಾಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಶುಕ್ರವಾರ ದಿನ ಪೂಜೆ ಮಾಡೋದಕ್ಕಾಗಲಿಲ್ವಲ್ವಾ ಮನೆ ದೇವ್ರ ಪೂಜೆ ಅಂತಂದ್ಬಿಟ್ಟು, ಹಾಗಾಗಿ ಶನಿವಾರ ದಿನ ಮನೆ ದೇವ್ರ ಪೂಜೆ ಅಂತಲೇ ಮಾಡಿದೆ.
ಇಲ್ಲಿ ತುಳಸಿ ಗಿಡದ ಮುಂದೆನೂ ಅಷ್ಟೇ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಯಿತು. ತುಳಸಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಪಾರ್ಟಿಷನ್ ಹತ್ರನೂ ಅಷ್ಟೇ ಕಾಮಧೇನು ಹಸುಗೆ ದಾಸವಾಳ ಗಿಡದಲ್ಲಿ ಒಂದೆರಡು ದಾಸವಾಳ ಬಿಟ್ಟಿತ್ತು, ಆ ಒಂದು ಹೂಗಳನ್ನು ಇಟ್ಟೆ. ಇನ್ನು ಉರುಳಿ ಬೋಲ್ಗೆ ಎಲ್ಲ ರೋಸ್ ಹೂಗಳನ್ನೇ ಹಾಕ್ಬಿಟ್ಟು ಅಲಂಕಾರ ಮಾಡಿದೆ. ರೋಸ್ ಹೂಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಪೂಜೆಗೆಲ್ಲ ರೋಸ್ ಹೂಗಳನ್ನೇ ಬಳಸ್ತಾ ಇದ್ದೀನಿ ಇತ್ತೀಚೆಗೆ. ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲೂ ಅಷ್ಟೇ ರೋಸುಗಳನ್ನೇ ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಇನ್ನು ಸೇವಂತಿಗೆ ಗಿಡಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ. ಒಂದು 3-4 ಗಿಡಗಳೇನೋ ಹಂಗೆ ನೀರು ಹಾಕಿದ್ದಕ್ಕೆ ಚಿಗುರ್ಕೊಂಡಿದೆ. ಅದರಲ್ಲಿ ಒಂದೇ ಒಂದು ಹೂವು ಬಿಟ್ಟಿತ್ತು, ಅದನ್ನು ಕಿತ್ಕೊಂಬಂದು ಲಕ್ಷ್ಮೀ ಅಮ್ಮನವ್ರಿಗೆ ಇಟ್ಟೆ. ಈಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಆಮೇಲೆ ಇನ್ನು ಶನಿವಾರ ಆಗಿರೋದ್ರಿಂದ ಒಂದು 108 ಸಲ ರಾಮಕೋಟಿಯನ್ನು ಬರೆದೆ. ಅದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು 108 ಸಲ ಹೇಳ್ಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.